ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ರಾಬರ್ಟ್ ಫ್ರೋಸ್ಟ್ ಅವರು ಬರೆದಿರತಕ್ಕಂತಹ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್ ಅಂತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನು ನೋಡ್ತಾ ಇದ್ದೇವೆ. ಈ ಪೋಯಮನ್ನು ಆಲ್ರೆಡಿ ನಾವು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡಿದ್ದೇವೆ. ಹಾಗಾಗಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಮರಿಯನ್ನು ಕೊಡ್ತಾ ಇದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಟೈಟಲ್ನ ಮೀನಿಂಗನ್ನು ಮೊದಲಿಗೆ ನೋಡೋಣ. ಸ್ಟಾಪಿಂಗ್ ಅಂದರೆ ನಿಲ್ಲಿಸೋದು ಅಂತೇಳಿ. ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್. ಸ್ನೋಯಿ ಅಂದರೆ ಹಿಮ ಸುರಿತಕ್ಕಂತಹ ಒಂದು ಸಾಯಂಕಾಲದ ಸಂದರ್ಭದಲ್ಲಿ ವುಡ್ ಅಂದರೆ ಫಾರೆಸ್ಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಫಾರೆಸ್ಟ್ ಹತ್ರ ಸ್ಟಾಪ್ ಮಾಡಿರ್ತಕ್ಕಂಥದ್ದು ಅಂದರೆ ಹಾರ್ಸ್ ರೈಡಿಂಗ್ ಹೋಗ್ತಕ್ಕಂತಹ ನಮ್ಮ ರೈಟರ್ ಏನು ಮಾಡ್ತಾರೆ ಅಂದರೆ ಈ ಒಂದು ಈವ್ನಿಂಗ್ ಟೈಮಲ್ಲಿ ತಮ್ಮ ಒಂದು ಕುದುರೆಯನ್ನು ನಿಲ್ಲಿಸಿ ಸ್ವಲ್ಪ ಹೊತ್ತು ಸಮಯವನ್ನು ಕಳೀತಾ ಇದ್ದಾರೆ. ಸೊ ಅದೇ ಮೀನಿಂಗ್ ಬರೋ ರೀತಿಯಲ್ಲಿ ಈ ಒಂದು ಟೈಟಲನ್ನು ಈ ಒಂದು ಪೋಯಮ್ಗೆ ತೆಗೆದುಕೊಳ್ಳಲಾಗಿದೆ. ಮೊದಲನೇದಾಗಿ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡ್ತಾ ಹೋಗೋಣ. Stopping by woods on a snowy evening is one of the Robert Frost's most famous and widely admired poems. ಎಸ್, ಮೊದಲಿಗೆ ಹೇಳಿದಾಗೆ ಈ ಒಂದು ಪೋಯಮ್ ಏನಿದೆನೋ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ವೈಡ್ಲಿ ಅಡ್ಮೈರ್ಡ್ ಮೀನ್ಸ್ ಜಗತ್ತಿನ ಎಲ್ಲ ಕಡೆಯೂ ಕೂಡ ಈ ಒಂದು ಪೋಯಮ್ ಏನಾಗಿದೆ ತುಂಬಾ ಫೇಮಸ್ ಆಗಿದೆ. ಮತ್ತು ಅಡ್ಮೈರ್ ಅಂದರೆ ಈ ಒಂದು ಪೋಯಮನ್ನು ಎಲ್ಲರೂ ಹೊಗಳ್ತಾರೆ. ಅಷ್ಟೊಂದು ಫೇಮಸ್ ಆಗಿರೋ ಪೋಯಮ್ ಇದಾಗಿದೆ. ದಿಸ್ ಪೋಯಮ್ ವಾಸ್ ರಿಟನ್ ಇನ್ 1922. 1922ರಲ್ಲಿ ಈ ಪೋಯಮನ್ನು ಬರೆಯಲಾಗಿದೆ ಮತ್ತು ಪಬ್ಲಿಷ್ಡ್ ಇನ್ ಹಿಸ್ ಕಲೆಕ್ಷನ್ ನ್ಯೂ ಹ್ಯಾಂಪ್ಶೈರ್ 1923. 1923ರಲ್ಲಿ ಈ ಒಂದು ಪೋಯಮನ್ನು ಪಬ್ಲಿಷ್ ಮಾಡಲಾಗುತ್ತೆ. ಅವರ ಒಂದು ಕಲೆಕ್ಷನ್ ಅಂದರೆ ಪೋಯಮ್ ಸಂಗ್ರಹದಲ್ಲಿರ್ತಕ್ಕಂಥದ್ದು ನ್ಯೂ ಹ್ಯಾಂಪ್ಶೈರ್ ಅಂತಕ್ಕಂಥ ಒಂದು ಟೈಟಲ್ ಆಗಿರುತ್ತೆ. ಅದರಲ್ಲಿ ಈ ಒಂದು ಪೋಯಮನ್ನು ಪಬ್ಲಿಷ್ ಮಾಡಿಸಲಾಗುತ್ತೆ. ದಿಸ್ ಲಿರಿಕಲ್ ಪೋಯಮ್ ಎಕ್ಸ್ಪ್ಲೋರ್ಸ್ ಥೀಮ್ಸ್ ಆಫ್ ಸಾಲಿಟ್ಯೂಡ್. ನೋಡಿ, ಈ ಒಂದು ಪೋಯಮ್ನ ಮುಖ್ಯವಾಗಿರ್ತಕ್ಕಂತಹ ಥೀಮ್ಗಳು ಯಾವುವು ಅಂತ ಕೇಳಿದರೆ ನೀವು ನೆನಪಿಟ್ಕೋಬೇಕು. ಸಾಲಿಟ್ಯೂಡ್ ಅಂದರೆ ಏಕಾಂತತನ, ನೇಚರ್ ಅಂದರೆ ಪ್ರಕೃತಿ, ಆ್ಯಂಡ್ ಡ್ಯೂಟಿ ಕರ್ತವ್ಯ. ಸೊ ಸಾಲಿಟ್ಯೂಡ್, ನೇಚರ್ ಆ್ಯಂಡ್ ಡ್ಯೂಟಿ ಇವುಗಳು ಈ ಒಂದು ಪೋಯಮ್ನ ಮುಖ್ಯವಾಗಿರುವ ಥೀಮ್ಸ್ ಆಗಿದ್ದಾವೆ. ದಿಸ್ ಪೋಯಮ್ ಈಸ್ ಕಂಪೋಸ್ಡ್ ಆಫ್ 4 ಕ್ವಾಟ್ರೈನ್ಸ್. ಕ್ವಾಟ್ರೈನ್ಸ್ ಅಂದರೆ 4 ಸಾಲುಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪೋಯಮ್ಗಳೇನಿರ್ತವೋ ಅವುಗಳನ್ನು ಕ್ವಾಟ್ರೈನ್ ಅಂತ ಕರಿತೇವೆ. ಅಂದರೆ 4 ಸಾಲುಗಳ ಒಂದು ಚರಣಕ್ಕೆ ಕ್ವಾಟ್ರೈನ್. ವಿತ್ ಅ ಕನ್ಸಿಸ್ಟೆಂಟ್ AA-BA ರೈಮ್ ಸ್ಕೀಮ್. ಎಸ್, ಈ ಒಂದು ಪೋಯಮ್ನ ರೈಮಿಂಗ್ ಸ್ಕೀಮ್ ಯಾವ ರೀತಿ ಇರುತ್ತಪ್ಪ ಅಂದರೆ AA-BA ಅಂತಕ್ಕಂಥದ್ದು. ಕ್ರಿಯೇಟಿಂಗ್ ಎ ಮ್ಯೂಸಿಕಲ್ ಆ್ಯಂಡ್ ಮೆಡಿಟೇಟಿವ್ ಟೋನ್. ಲೆಟ್ಸ್ ಡಿಸ್ಕಸ್ ದ ಸಮರಿ ನೌ. ಎ ಮ್ಯಾನ್ ಸ್ಟಾಪ್ಸ್ ಹಿಸ್ ಹಾರ್ಸ್ ನಿಯರ್ ಅ ಸ್ನೋವಿ ವುಡ್ಸ್. ಮೊದಲಿಗೆ ಹೇಳಿದಾಗೆ ಒಬ್ಬ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಅಥವಾ ನಾವು ಇಲ್ಲಿ ಸ್ಪೀಕರ್ ಅಂತ ಅಂದ್ಕೊಂಡ್ರೆ ತನ್ನ ಒಂದು ಕುದುರೆಯನ್ನು ಅವನು ಸ್ಟಾಪ್ ಮಾಡ್ತಾ ಇದ್ದಾನೆ. ಎಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾನೆ ಅಂದರೆ ವುಡ್ಸ್ ಅಂದರೆ ಒಂದು ಕಟ್ಟಿಗೆ ಮರಗಳು ಬೆಳೆದಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಅಂದರೆ ತೋಟ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಅನೇಕ ಮರಗಳನ್ನು ಆ ಒಂದು ಪ್ಲೇಸ್ ಹೊಂದಿರುತ್ತೆ. ಸ್ನೋವಿ ಅಂದರೆ ಹಿಮ ಸುರಿತಕ್ಕಂತಹ ಪ್ಲೇಸ್ ಅದಾಗಿರುತ್ತೆ. ಇಟ್ ವಾಸ್ ದ ಈವ್ನಿಂಗ್ ಆಫ್ ದ ವಿಂಟರ್ ಸೀಸನ್. ಎಸ್, ಸಾಯಂಕಾಲದ ಸಮಯ ಮತ್ತು ವಿಂಟರ್ ಸೀಸನ್ ಅಂದರೆ ಚಳಿಗಾಲದ ಒಂದು ಈವ್ನಿಂಗ್ ಅಂತ ನಾವು ಹೇಳ್ಬೋದು. ಹಾಗಾಗಿನೇ ಅಲ್ಲಿ ಹಿಮ ಸುರಿತಾ ಇರುತ್ತೆ. ದ ವುಡ್ಸ್ ಆರ್ ಕ್ವಯಟ್, ಡಾರ್ಕ್ ಆ್ಯಂಡ್ ಬ್ಯೂಟಿಫುಲ್. ಆ ಒಂದು ಪ್ಲೇಸ್ ಏನಿರುತ್ತೋ ತುಂಬಾ ಕ್ವೈಟ್ ಆಗಿರ್ತಕ್ಕಂಥದ್ದು. ಅಂದರೆ ಯಾವುದೇ ಸದ್ದುಗದ್ದಲಗಳು ಕೂಡ ಅಲ್ಲಿ ಇಲ್ಲ. ಅದು ಸಿಟಿಯನ್ನು ಬಿಟ್ಟು ತುಂಬ ದೂರದಲ್ಲಿ ಇರೋದ್ರಿಂದ ಅಲ್ಲಿ ಯಾವುದೇ ಜನಗಳೂ ಇಲ್ಲ. ಹಾಗಾಗಿ ತುಂಬ ಪ್ರಶಾಂತವಾಗಿದೆ. ಡಾರ್ಕ್ ಅಂದರೆ ಈವ್ನಿಂಗ್ ಟೈಮ್ ಆಗಿತ್ತಲ್ವ, ಸ್ವಲ್ಪ ಕತ್ತಲು ಕೂಡ ಆಲ್ರೆಡಿ ಆವರಿಸಿಕೊಂಡಿರುತ್ತೆ. ಆ್ಯಂಡ್ ಬ್ಯೂಟಿಫುಲ್, ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಕ್ಕಂತಹ ಪ್ಲೇಸ್ ಕೂಡ ಅದಾಗಿರುತ್ತೆ. ದೇ ಬಿಲಾಂಗ್ ಟು ಸಮ್ ಒನ್ ಫ್ರಾಮ್ ದ ವಿಲೇಜ್. ಅಲ್ಲಿ ಬೆಳೆದಿರ್ತಕ್ಕಂತಹ ಗಿಡಗಳೇನಿದಾವೋ ಅವುಗಳು ಯಾವುದೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥವು. ಆ ವ್ಯಕ್ತಿ ಈಗ ದೂರದಲ್ಲಿರ್ತಕ್ಕಂತಹ ವಿಲೇಜಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವನ ಮನೆಯಲ್ಲಿ ಅವನು ಇರಬಹುದಾಗಿದೆ. ಈಗ ದ ಓನರ್ ಈಸಂಟ್ ದೇರ್ ಟು ಸಿ ಹಿಮ್. ಈಗ ನಮ್ಮ ಒಂದು ಸ್ಪೀಕರ್ ಅಲ್ಲಿ ನಿಂತ್ಕೊಂಡು ಅಂದರೆ ತಮ್ಮ ಕುದುರೆಯನ್ನು ನಿಲ್ಲಿಸ್ಬಿಟ್ಟು ಆ ಒಂದು ಬ್ಯೂಟಿಯನ್ನು ಏನು ಸವಿತಾ ಇದ್ದಾರೋ, ಆ ವುಡ್ ಕಡೆ ನೋಡ್ತಾ ಇದ್ದಾರೋ, ಯಾಕಪ್ಪ ನೀನು ಇಲ್ಲಿ ನನ್ನ ಒಂದು ವುಡ್ಸಲ್ಲಿ ನಿಂತ್ಕೊಂಡಿದ್ಯಾ, ಇಲ್ಲಿಂದ ಹೊರಟೋಗು ಅಂತ ಹೇಳಲಿಕ್ಕೆ ಆ ಓನರ್ ಈಗ ಅಲ್ಲಿ ಇಲ್ಲ. ಹಾಗಾಗಿ ತಮ್ಮ ಒಂದು ಸಮಯವನ್ನು ಅವರು ಅಲ್ಲಿ ಕಳೀಲಿಕ್ಕೆ ರೆಡಿ ಇದ್ದಾರೆ ಸ್ವಲ್ಪ ಹೊತ್ತು. ದ ಸ್ಪೀಕರ್ಸ್ ಹಾರ್ಸ್ ಸೀಮ್ಸ್ ಪಜಲ್ಡ್ ಬೈ ದ ಅನ್ಸ್ಕೆಡ್ಯೂಲ್ಡ್ ಸ್ಟಾಪ್. ಆ ಕುದುರೆ ಏನಿತ್ತು ಅಂದರೆ ನಮ್ಮ ಸ್ಪೀಕರ್ ಏನು ತೆಗೆದುಕೊಂಡು ಹೋಗ್ತಾ ಇದ್ರು, ಆ ಕುದುರೆಗೆ ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ. ಪಜಲ್ಡ್ ಅಂದರೆ ಇಲ್ಲಿ ಗೊಂದಲ ಅಂತೇಳಿ. ಯಾಕೆ ಗೊಂದಲ ಆಗ್ತಾ ಇದೆ ಅಂದರೆ ಈ ಸ್ಪೀಕರ್ ಏನೋ ರೈಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು, ಅವರು ಈ ಪ್ಲೇಸಲ್ಲಿ ಯಾಕೆ ನಿಂತ್ಕೊಂಡಿದ್ದಾರೆ, ಅದು ತಮಗೆ ಸಂಬಂಧಪಟ್ಟಿದ್ದಂತಹ ಪ್ಲೇಸ್ ಅದಲ್ಲ. ಸೊ ಯಾಕೆ ಇವರು ನಿಂತ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಕ್ವಶನ್ ಆ ಕುದುರೆಗೆ ಬರ್ತಾ ಇದೆ. ಶೇಕಿಂಗ್ ಇಟ್ಸ್ ಹಾರ್ನೆಸ್ ಬೆಲ್ಸ್ ಆಸ್ ಇಫ್ ಕ್ವಶನಿಂಗ್ why they have paused in such a remote place with no farmhouse nearby.
ನಮ್ಮ ಪೊಯೆಟ್ಗೆ ಸಂಬಂಧಪಟ್ಟಿದ್ದು ಅಥವಾ ಸ್ಪೀಕರ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಫಾರ್ಮ್ ಹೌಸ್ ಇಲ್ಲಿ ಇಲ್ವಲ್ಲ ಅಂತಕ್ಕಂಥದ್ದು ಆ ಕುದುರೆಗೂ ಕೂಡ ತಿಳಿದಿದೆ. ಹೀಗಿದ್ದರೂ ಕೂಡ ಯಾಕೆ ಇವರು ಇಲ್ಲಿ ನಿಂತ್ಕೊಂಡಿದ್ದಾರೆ ಅಂತೇಳಿ ಅದೇನು ಮಾಡ್ತಾ ಇದೆ ನೋಡಿ, ಶೇಕಿಂಗ್ ಹಿಸ್ ಹಾರ್ನೆಸ್ ಬೆಲ್ಸ್, ಅಂದರೆ ಅದಕ್ಕೇನು ಬೆಲ್ಗಳನ್ನು ಕಟ್ಟಲಾಗಿರುತ್ತೋ ಅವುಗಳನ್ನು ಶೇಕ್ ಮಾಡ್ತಾ ಇದೆ. ಅದರ ಅರ್ಥ ಅದೊಂಥರ ಕ್ವಶನ್ ಕೇಳೋ ರೀತಿಲಿ, ಯಾಕಪ್ಪ ನೀನು ಇಲ್ಲಿ ಸ್ಟಾಪ್ ಮಾಡಿದೀಯಾ ಅಂತ ಆ ಸ್ಪೀಕರ್ನನ್ನು ಕೇಳೋ ರೀತಿಲಿ ಅದು ತನ್ನ ಒಂದು ಹಾರ್ನೆಸ್ ಬೆಲ್ಸನ್ನು ನುಡಿಸ್ತಾ ಇದೆ. The only sounds are the soft wind and falling snowflakes, creating a serene atmosphere. ಎಸ್ ನೋಡಿ, ಮೊದಲಿಗೆ ಹೇಳಿದಾಗೆ ಅಲ್ಲಿ ಜನಗಳು ಇಲ್ಲ, ಸಿಟಿ ಬಿಟ್ಟು ತುಂಬ ದೂರದಲ್ಲಿರ್ತಕ್ಕಂತಹ ಪ್ಲೇಸ್ ಅದಾಗಿದೆ. ಅಲ್ಲಿ ಕೇಳ್ತಕ್ಕಂತಹ ಕೇವಲ ಎರಡು ಸೌಂಡ್ಗಳು ಯಾವಪ್ಪ ಅಂದರೆ, ಒಂದು ಸಾಫ್ಟ್ ವಿಂಡ್, ನಿಧಾನಕ್ಕೆ ಬೀಸ್ತಕ್ಕಂತಹ ವಿಂಡ್ ಅಂದರೆ ಗಾಳಿ ಅಂತೇಳಿ, ಸೊ ನಾವು ತಂಗಾಳಿ ಅಂತೇಳಿ ಅರ್ಥ ಮಾಡ್ಕೋಬೋದು, ಅದರ ಸೌಂಡಲ್ಲಿ ಕೇಳಿಸ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಸೌಂಡ್ ಏನಪ್ಪ ಅಂದರೆ ಫಾಲಿಂಗ್ ಸ್ನೋ ಫ್ಲೇಕ್ಸ್, ಅಂದರೆ ಆ ಒಂದು ಸ್ನೋದ ಫ್ಲೇಕ್ಸ್ಗಳು ಕೆಳಗಡೆ ಏನು ಬೀಳ್ತಾ ಇದ್ವೋ ಅವು ಸೌಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ವು. ಸೊ ತುಂಬ ಸಾಫ್ಟ್ ಆಗಿರ್ತಕ್ಕಂತಹ ಸೌಂಡನ್ನು ಮಾತ್ರ ನಾವು ಅಲ್ಲಿ ಕೇಳಿಸ್ಕೋಬಹುದಾಗಿತ್ತು. ಹಾಗಾಗಿನೇ ಒಂದು ಸೆರೀನ್ ಅಂದರೆ ತುಂಬ ಸೌಮ್ಯವಾಗಿರ್ತಕ್ಕಂತಹ, ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ, ಪ್ರಶಾಂತತೆ ಆವರಿಸಿರುತ್ತೆ. ದ ಮ್ಯಾನ್ ಸ್ಟೇರ್ಸ್ ಇನ್ ಟು ದ ಡೀಪ್ ವುಡ್ಸ್. ಆ ಸ್ಪೀಕರ್ ಏನು ಮಾಡ್ತಾರೆ, ಆ ವುಡ್ಸ್ ಒಳಗಡೆ ಹಾಗೆ ಕಣ್ಣು ಹಾಯಿಸ್ತಾ ಇದ್ದಾರೆ. ಹಿ ಫೀಲ್ಸ್ ಕಾಮ್ ಆ್ಯಂಡ್ ಲಾಸ್ಟ್ ಇನ್ ಥಾಟ್. ಹಾಗೆ ಕಣ್ಣು ಹಾಯಿಸಿದವ್ರಿಗೆ ಅನೇಕ ವಿಚಾರಗಳು ತಲೆಯಲ್ಲಿ ಮೂಡ್ತವೆ. ಹಿ ಫೀಲ್ಸ್ ಕಾಮ್, ಮನಸ್ಸಿನಲ್ಲಿ ಶಾಂತಿ ಆವರಿಸಿದೆ, ಅದೇ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಅವ್ರ ತಲೆಯಲ್ಲಿ ಬರ್ತಾ ಇದ್ದಾವೆ. ದ ಡಾರ್ಕ್ನೆಸ್ ಈಸ್ ಪೀಸ್ಫುಲ್ ಆ್ಯಂಡ್ ಇನ್ವೈಟಿಂಗ್. ಮೊದಲಿಗೆ ಹೇಳಿದಾಗೆ ಆ ಒಂದು ಡಾರ್ಕ್ನೆಸ್ ಏನಿತ್ತು ತುಂಬಾ ಪೀಸ್ಫುಲ್ ಆಗಿರುತ್ತೆ, ಯಾವುದೇ ಸೌಂಡ್ಸಲ್ಲಿ ಇರೋದಿಲ್ಲ. ಪಾರ್ಟ್ ಆಫ್ ಹಿಮ್ ವಾಂಟ್ಸ್ ಟು ಸ್ಟೇ ಲಾಂಗರ್. ಎಸ್, ಅವನ ಒಂದು ಪಾರ್ಟ್ ಆಫ್ ಹಿಮ್ ಅಂದರೆ ಅವನ ಒಂದು ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರುತ್ತೆ, ಈಗಲೇ ಇಲ್ಲಿಂದ ಹೊರಟು ಹೋಗೋದು ಬೇಡ, ಇನ್ನೂ ಒಂದಿಷ್ಟು ಹೊತ್ತು ಇಲ್ಲಿ ಅಂದರೆ ಈ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪ್ರಶಾಂತವಾಗಿರ್ತಕ್ಕಂತಹ ಸ್ಥಳದಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇಲ್ಲಿ ಟೈಮನ್ನು ಸ್ಪೆಂಡ್ ಮಾಡೋಣ ಅಂಥೇಳಿ ಅವರ ಒಂದು ವಿಚಾರ ಹೇಳ್ತಾ ಇದೆ ಸ್ಪೀಕರ್ಗೆ. ಬಟ್ ಹಿ ರಿಮೆಂಬರ್ಸ್ ಹೀಸ್ ರೆಸ್ಪಾನ್ಸಿಬಿಲಿಟೀಸ್. ಅವ್ರು ಅಲ್ಲೇ ನಿಂತ್ಕೋಬೇಕು ಅಂತ ಒಂದು ಮನಸ್ಸು ಹೇಳಿದ್ರು ಕೂಡ ತಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿಗಳಿದ್ದಾವೆ, ಮುಂದೆ ಹೋಗಿ ಮಾಡ್ತಕ್ಕಂತಹ ಅನೇಕ ಕೆಲಸಗಳಿದ್ದಾವೆ, ಅವುಗಳನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಿ ಹ್ಯಾಸ್ ಮೆನಿ ಪ್ರಾಮಿಸಸ್ ಹಿ ಮಸ್ಟ್ ಕೀಪ್. ಅನೇಕ ಪ್ರಾಮಿಸಸ್ಗಳು ಅಂದರೆ ತಾನು ಮಾಡಬೇಕಾಗಿರ್ತಕ್ಕಂತಹ ಅನೇಕ ಕೆಲಸಗಳಿದ್ದಾವೆ, ಅವುಗಳನ್ನು ಕಂಪಲ್ಸರಿ ಮಾಡಲೇಬೇಕು, ಬಿಡಲಿಕ್ಕೆ ಆಗೋದಿಲ್ಲ. ಸೊ ಅವುಗಳನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಿ ಹ್ಯಾಸ್ ಮೆನಿ ಮೈಲ್ಸ್ ಲೆಫ್ಟ್ ಟು ಟ್ರಾವೆಲ್. ಆಲ್ರೆಡಿ ಎಷ್ಟೋ ದೂರ ಬಂದಿದ್ದಾರೆ, ಬಟ್ ಇನ್ನೂ ಕೂಡ ಅವರ ಜರ್ನಿ ಹಾಗೆ ಉಳ್ಕೊಂಡಿದೆ. ವಿದ್ಯಾರ್ಥಿಗಳೇ ನೋಡಿ, ನಾವು ಇಲ್ಲೇನು ಅನ್ಕೋಬೋದು ಅಂದರೆ, ನಮ್ಮ ಲೈಫಲ್ಲಿ ನಾವು ಬಾಲ್ಯದಿಂದ ಒಂದು ಯೌವನಾವಸ್ಥೆ ಅಂತ ಅಂದ್ಕೊಳ್ಳೋಣ. ಈಗ ನಮ್ಮ ಸ್ಪೀಕರ್ ಒಂದು ಯೌವನಾವಸ್ಥೆಯಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅಲ್ಲಿವರೆಗೂ ಅನೇಕ ಒಂದು ಪಾತ್ರಗಳನ್ನು ನಿಭಾಯಿಸ್ತಾ, ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಅಲ್ಲಿವರೆಗೂ ಬಂದಿದ್ದಾರೆ. ಅಲ್ಲಿಗೆ ಅವರ ಲೈಫ್ ಮುಗಿಲಿಲ್ಲ, ಇನ್ನೂ ಲೈಫಲ್ಲಿ ಅನೇಕ ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳು ಇರ್ತಾವಲ್ವ. ಸೊ ಅದನ್ನೇ ಇಲ್ಲಿ ಈ ಒಂದು ಲೈನ್ಸ್ಗಳು ಇಂಡಿಕೇಟ್ ಮಾಡ್ತಾ ಇದ್ದಾವೆ. ಇನ್ನೂ ಜೀವನ ಮುಂದೆ ಇದ್ದೇ ಇದೆ, ಅನೇಕ ಜವಾಬ್ದಾರಿಗಳಿದ್ದಾವೆ ಅಂತಕ್ಕಂತಹ ಒಂದು ಇಂಡೈರೆಕ್ಟ್ ಮೀನಿಂಗನ್ನು ಈ ಸಾಲುಗಳು ಕೊಡ್ತಾ ಇದ್ದಾವೆ. ಸೊ ಹಿ ಹ್ಯಾಸ್ ಮೆನಿ ಮೈಲ್ಸ್ ಲೆಫ್ಟ್ ಟು ಟ್ರಾವೆಲ್. ಇನ್ನು ತನ್ನ ಪ್ರಯಾಣವನ್ನು ಮುಂದುವರಿಸಬೇಕಾಗಿದೆ. ಹಿ ರಿಪೀಟ್ಸ್ ಆ್ಯಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ನಾನು ಮಲಗೋದಕ್ಕಿಂತ ಮೊದಲೇ ಇನ್ನೂ ಬಹಳಷ್ಟು ದೂರ ಪ್ರಯಾಣ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಇಲ್ಲಿ ಸ್ಲೀಪ್ ಅಂತಕ್ಕಂತಹ ಪದಗಳೇನಿದಾವೋ ನಾವು ಡೆತ್ ಅಂತಲೂ ಕೂಡ ಇದನ್ನು ಸಿಂಬಲ್ ಆಗಿ ತೆಗೆದುಕೊಳ್ಬೋದು. ಯಾಕೆಂದರೆ ನಮ್ಮ ಸಾವು ಬರೋದಕ್ಕೆ ಇನ್ನೂ ಅನೇಕ ದಿನಗಳಿರ್ತವೆ. ನಾವು ಸಾವಿನ ಕಡೆ ನಮ್ಮ ಪ್ರಯಾಣವನ್ನು, ಜೀವನದ ಪ್ರಯಾಣವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಆ ಸಾವು ಬರೋದಕ್ಕಿಂತ ಮೊದಲೇ ನಾವು ನಿಭಾಯಿಸಬೇಕಾಗಿರ್ತಕ್ಕಂತಹ ಅನೇಕ ಜವಾಬ್ದಾರಿಗಳು ಇಲ್ಲಿರ್ತವೆ. ಸೊ ನಾವೆಲ್ಲೂ ಕೂಡ ನಮ್ಮ ಲೈಫನ್ನು ಸ್ಟಾಪ್ ಮಾಡೋ ಹಾಗಿಲ್ಲ. ಸಾವು ಬರೋವರೆಗೂ ಕೂಡ ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸ್ತಾ ಸಾಗಲೇಬೇಕಾಗುತ್ತೆ ಅಂತಕ್ಕಂತಹ ಒಂದು ಮೀನಿಂಗನ್ನು ಕೂಡ ಈ ಸಾಲುಗಳು ನಮಗೆ ಕೊಡ್ತಾ ಇದ್ದಾವೆ. ದ ವುಡ್ಸ್ ಟೆಂಪ್ಟ್ ಹಿಮ್ ವಿತ್ ರೆಸ್ಟ್. ಆ ಒಂದು ವುಡ್ ಏನಿದೆನೋ ಸಾಕು, ರೆಸ್ಟ್ ಮಾಡು ಅನ್ನೋ ರೀತಿಲಿ ಟೆಂಪ್ಟ್ ಮಾಡ್ತಾ ಇದೆ. ಅನೇಕ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲೂ ನಾವು ಅಷ್ಟೇ, ಸಾಕಪ್ಪ ಇಷ್ಟು ಕಷ್ಟಪಡೋದು, ಇನ್ಮೇಲೆ ಕಷ್ಟಪಡೋದು ಬೇಡವೇ ಬೇಡ, ನೆಮ್ಮದಿಯಾಗಿರೋ ಜೀವನವನ್ನು ಮಾಡೋಣ ಅಂತ ಏನೋ ಅಂದ್ಕೊಂಡ್ಬಿಡ್ತೇವೆ. ಬಟ್ ಜವಾಬ್ದಾರಿಗಳು ನಮ್ಮನ್ನು ನೆಮ್ಮದಿಯಾಗಿರಲಿಕ್ಕೆ ಬಿಡೋದಿಲ್ಲ. ಆ ಕರ್ತವ್ಯಗಳನ್ನು ನಿಭಾಯಿಸಲೇಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಆ ಕಾಡು, ಒಂದು ವುಡ್ ಏನಿದೆನೋ, ಬೆಳೆದಿರ್ತಕ್ಕಂಥ ಮರಗಳೇನಿದಾವೋ, ಪ್ರಶಾಂತವಾಗಿರೋ ವಾತಾವರಣ ಏನಿದೆನೋ ಅದು ಸ್ವಲ್ಪ ಹೊತ್ತು ಇಲ್ಲೇ ಇರು ಅನ್ನೋ ರೀತಿಲಿ ಮೋಟಿವೇಟ್ ಮಾಡ್ತಾ ಇದೆ, ಟೆಂಪ್ಟ್ ಮಾಡ್ತಾ ಇದೆ.
ಬಟ್ ಹಿ ಚೂಸಸ್ ಟು ಕೀಪ್ ಮೂವಿಂಗ್. ಬಟ್ ನಮ್ಮ ಸ್ಪೀಕರ್ ತಮ್ಮ ಒಂದು ಜರ್ನಿಯನ್ನು ಮಾಡಲೇಬೇಕು, ಹಾಗಾಗಿ ಅವರು ಮುಂದೆ ಹೋಗಲಿಕ್ಕೆ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಲೈಫ್ಸ್ ಡ್ಯೂಟೀಸ್ ಆರ್ ಮೋರ್ ಇಂಪಾರ್ಟೆಂಟ್. ಈಗ ಸ್ವಲ್ಪ ಹೊತ್ತು ಏನೋ ರೆಸ್ಟ್ ಮಾಡ್ಬೋದು ಅಲ್ಲಿ, ಆದರೆ ಮುಂದೆ ಇರ್ತಕ್ಕಂತಹ ಕರ್ತವ್ಯಗಳೇನಿದ್ದಾವೆ ಅವು ತುಂಬಾ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ನಮ್ಮ ಸ್ಪೀಕರ್ಗೆ ತಿಳಿದಿದೆ. ಹಾಗಾಗಿ ಅವರು ತಮ್ಮ ಒಂದು ಪ್ರಯಾಣವನ್ನು ಮುಂದುವರಿಸಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ. The poem is about resisting temptation. It teaches us to honor our commitments. ಎಸ್, ಈ ಒಂದು ಪೋಯಮ್ ಇರತಕ್ಕಂಥದ್ದು ರೆಸಿಸ್ಟಿಂಗ್ ಟೆಂಪ್ಟೇಷನ್ ಅಂದರೆ ನಮಗೆ ಬರ್ತಕ್ಕಂತಹ ಅನೇಕ ಟೆಂಪ್ಟೇಷನ್ಗಳೇನಿರ್ತವೋ ಅವುಗಳನ್ನು ನಾವು ತಡೆದು ನಮ್ಮ ಲೈಫನ್ನು ನಾವು ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ಇಟ್ ಟೀಚಸ್ ಅಸ್ ಆನರ್ ಅವರ್ ಕಮಿಟ್ಮೆಂಟ್ಸ್. ನಮ್ಮ ಒಂದು ಕಮಿಟ್ಮೆಂಟ್ಸ್ ಏನಿರ್ತವೋ, ಜೀವನದಲ್ಲಿ ಜವಾಬ್ದಾರಿಗಳೇನಿರ್ತವೋ, ನಾವು ಇಂಥದ್ದು ಮಾಡಬೇಕು ಅಂತ ಏನು ಅಂದ್ಕೊಂಡಿರ್ತೇವೆ ಅವುಗಳು ತುಂಬಾ ಇಂಪಾರ್ಟೆಂಟ್, ಅವುಗಳನ್ನು ಮಾಡಲೇಬೇಕು ಅಂತಕ್ಕಂಥದ್ದನ್ನು ಈ ಒಂದು ಪೋಯಮ್ ಮೂಲಕ ನಾವು ಕಲಿತೇವೆ. ಇನ್ನು ತುಂಬ ಮುಖ್ಯವಾಗಿ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಥೀಮ್ಸ್ ಮತ್ತು ಸಿಂಬಾಲ್ಸನ್ನು ಕೂಡ ನೀವು ನೆನಪಿಟ್ಕೋಬೇಕಾಗುತ್ತೆ. ಹಾಗಾದರೆ ಯಾವೆಲ್ಲ ಥೀಮ್ಸ್ ಮತ್ತು ಸಿಂಬಾಲ್ಸನ್ನು ನೋಡ್ಬೋದು ಅನ್ನೋದನ್ನು ಒಂದಿಷ್ಟು ಪಾಯಿಂಟ್ಸ್ಗಳಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋಯಿ ಈವ್ನಿಂಗ್ ಈಸ್ ಎ ಬ್ಯೂಟಿಫುಲ್ ಬಟ್ ಥಾಟ್ಫುಲ್ ಪೋಯಮ್ ಅಬೌಟ್ ಲೈಫ್ಸ್ ಚಾಯ್ಸಸ್. ಎಸ್, ಮೊದಲನೇದಾಗಿ ಲೈಫ್ಸ್ ಚಾಯ್ಸಸ್ ಅಂದರೆ ಜೀವನದಲ್ಲಿರ್ತಕ್ಕಂತಹ ಆಯ್ಕೆಗಳು ಅಂತೇಳಿ ಅರ್ಥ ಮಾಡ್ಕೊಳ್ಳೋಣ ನಾವು. ಚಾಯ್ಸಸ್ ನೋಡಿ, ಈ ಪೋಯಮಲ್ಲಿ ಚಾಯ್ಸ್ ಎರಡಿದ್ದಾವೆ. ಒಂದು ಪ್ರಯಾಣವನ್ನು ಮುಂದುವರಿಸ್ತಕ್ಕಂಥದ್ದು, ಇನ್ನೊಂದು ಆ ವುಡ್ಸಲ್ಲಿ ಸ್ವಲ್ಪ ಹೊತ್ತು ಸಮಯವನ್ನು ಕಳೀತಕ್ಕಂಥದ್ದು. ನಮ್ಮ ಲೈಫಲ್ಲೂ ಅಷ್ಟೇ ನೆಮ್ಮದಿಯಿಂದ ಮಾಡೋ ಎಲ್ಲ ಜವಾಬ್ದಾರಿಗಳನ್ನು ಕೆಲಸಗಳನ್ನು ಬಿಟ್ಬಿಟ್ಟು ಹಾಗೆ ನೆಮ್ಮದಿಯಾಗಿರೋದು, ಇಲ್ಲ ಅಂದರೆ ಇರ್ತಕ್ಕಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ನಮ್ಮ ಡ್ಯೂಟಿಗಳನ್ನು ನಾವು ಮಾಡ್ತಕ್ಕಂಥದ್ದು. The traveler is tempted to stay in the peaceful snow-covered woods but remembers his duties and decides to move on. ತಮ್ಮ ಕರ್ತವ್ಯವನ್ನು ನೆನಪು ಮಾಡಿಕೊಂಡು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಕ್ಕಂಥದ್ದು. The repeated line "and miles to go before I sleep" shows that he must keep going even when rest seems inviting. ಆ ಒಂದು ರೆಸ್ಟ್ ಅಂತಕ್ಕಂಥದ್ದು ಇನ್ವೈಟ್ ಮಾಡಿದರೂ ಕೂಡ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರು ಅಂತೇಳಿ ಅವ್ರನ್ನ ಟೆಂಪ್ಟ್ ಮಾಡ್ತಾ ಇದ್ದರೂ ಕೂಡ, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್, ನಾನು ಮಲಗೋದಕ್ಕಿಂತ ಮೊದಲು ಇನ್ನೂ ಮೈಲ್ಸ್ ಗಂಟೆ ಅಂದರೆ ಕಿಲೋಮೀಟರ್ ಗಂಟೆ ನಾನು ಇನ್ನೂ ಪ್ರಯಾಣ ಮಾಡಬೇಕಾಗಿದೆ ಅಂತಕ್ಕಂಥದ್ದು ನಮ್ಮ ಸ್ಪೀಕರ್ಗೆ ಅರ್ಥ ಆಗುತ್ತೆ. Frost's poem reminds us that while nature's beauty can be calming, we often have responsibilities that pull us away. ಎಸ್, ಅನೇಕ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಆ ಒಂದು ವುಡ್ ಏನಿತ್ತೋ, ನೇಚರ್ನ ಬ್ಯೂಟಿ ಏನಿತ್ತೋ ಅದು ಒಂದು ಟೆಂಪ್ಟ್ ಮಾಡ್ತಾ ಇದೆ, ಆ ಒಂದು ಕಾಮಾಗಿರ್ತಕ್ಕಂತಹ ವಾತಾವರಣ ರೆಸ್ಟ್ ಮಾಡು ಅಂತೇಳಿ. ಆದರೆ ಆ ರೆಸ್ಪಾನ್ಸಿಬಿಲಿಟಿಗಳೇನಿದಾವೋ, ಜವಾಬ್ದಾರಿಗಳು ಪ್ರಯಾಣವನ್ನು ಮುಂದುವರಿಸೋ ಹಾಗೆ ಮಾಡ್ತಾ ಇದ್ದಾವೆ. ಇಟ್ ಆಲ್ಸೋ ಮೇಕ್ಸ್ ಅಸ್ ವಂಡರ್, ಈಸ್ ಸ್ಲೀಪ್ ಜಸ್ಟ್ ರೆಸ್ಟ್ ಆರ್ ಡಸ್ ಇಟ್ ಮೀನ್ಸ್ ಸಮಥಿಂಗ್ ಡೀಪರ್ ಲೈಕ್ ಡೆತ್. ಮೊದಲಿಗೆ ಹೇಳಿದಾಗೆ ಸ್ಲೀಪ್ ಅಂತಕ್ಕಂಥದ್ದು ಕೇವಲ ಮಲಗೋದು ಅಂತ ಅರ್ಥ ಆಗೋದಿಲ್ಲ. ಇಲ್ಲಿ ನಾವು ಎರಡೂ ಮೀನಿಂಗನ್ನು ತೆಗೆದುಕೊಳ್ಬೇಕು. ಡೆತ್ ಅಂತಲೂ ಕೂಡ ನಾವು ಅರ್ಥೈಸ್ಕೊಳ್ಬೋದು. ಐದರ್ ವೇ ದ ಪೋಯಮ್ ಟೀಚಸ್ ಅಸ್ ಅಬೌಟ್ ಬ್ಯಾಲೆನ್ಸ್ ಬಿಟ್ವೀನ್ ಎಂಜಾಯಿಂಗ್ ಕ್ವೈಟ್ ಮೊಮೆಂಟ್ಸ್ ಆ್ಯಂಡ್ ಆನರಿಂಗ್ ಅವರ್ ಕಮಿಟ್ಮೆಂಟ್ಸ್ ಇನ್ ಲೈಫ್. That's why this poem stays with readers long after they finish it. ವಿದ್ಯಾರ್ಥಿಗಳೇ, ಈ ವಿಡಿಯೋದಿಂದ ಈ ಪೋಯಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದರ ಜೊತೆಗೆ ಹೆಲ್ಪ್ಫುಲ್ ಆಗಿದರೆ ಹೆಲ್ಪ್ಫುಲ್ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಮುಂದೆ ಬೇರೆ ಒಂದು ಲೆಸನ್ಸ್ಗಳನ್ನು ಮಾಡಲಿಕ್ಕೂ ಒಂದು ಮೋಟಿವೇಶನ್ ಸಿಕ್ಕಾಗೆ ಆಗುತ್ತೆ.